ಪ್ರಿಯರೇ, ದೇವರ ರಾಜ್ಯದ ವಿಷಯವಾಗಿ ನಮ್ಮ ತನುಮನಗಳು ಹೇಗಿವೆ? ನಾವು ದೇವರ ರಾಜ್ಯಕ್ಕಾಗಿ ನಮ್ಮ ಕೈಂಕಾರ್ಯಗಳನ್ನು ನಡೆಸ್ತಾ ಇದ್ದೇವಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ನಾವು ಮನನ ಮಾಡಿಕೊಳ್ಳಬೇಕಾಗಿದೆ. ಪ್ರತಿ ಭಾನುವಾರದ ಕ್ರೈಸ್ತರೋ ಅಥವಾ ದೇವರ ಕುರಿತಾಗಿ ನಾವು ದೇವರ ರಾಜ್ಯಕ್ಕಾಗಿ ನಾವು ಏನನ್ನಾದರೂ ಮಾಡ್ತಾ ಇದ್ದೇವಾ ಎಂಬುದನ್ನು ನಾವು ಮನನ ಮಾಡಿಕೊಳ್ಳೋಣ. ದೇವರ ರಾಜ್ಯಕ್ಕಾಗಿ ನಾವು ಕಷ್ಟಪಡೋದೇ ನಿಜವಾದರೆ ದೇವರು ನಮ್ಮನ್ನು ಬೆಳ್ಳಿಯಂತೆ ಶುದ್ಧೀಕರಿಸ್ತಾರೆ. ಅಷ್ಟೇ ಅಲ್ಲ, ದೇವರು ನಮ್ಮನ್ನು ಎಂತಹ ಕಷ್ಟದ ಸಂದರ್ಭಗಳಲ್ಲಿ ಆಗಲಿ ದೇವರು ನಮ್ಮನ್ನು ಬಿಡಿಸ್ತಾರೆ. ಮೂರನೇದು, ಇತರರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದಾಗ ಅಥವಾ ದಬ್ಬಾಳಿಕೆಯ ಭಾರಗಳನ್ನು ಹಾಕಿದಾಗ ದೇವರು ಅದರಿಂದ ಎದುರಿಸೋದಕ್ಕೆ, ಅದರಿಂದ ಪಾರಾಗೋದಕ್ಕೆ ದೇವರು ನಮ್ಮ ಪರವಾಗಿ ನಿಂತುಕೊಳ್ತಾರೆ. ನಾವು ಮೌನವಾಗಿದ್ದರೆ ಸಾಕು, ನಮಗಾಗಿ ಕರ್ತನು ಯುದ್ಧ ಮಾಡ್ತಾನೆ. ನಾಲ್ಕನೇದು, ದೇವರು ನಮ್ಮನ್ನು ಪ್ರಜ್ವಲಿಸುವ ಹಾಗೆ ಇರುವ ಸ್ಥಳದಲ್ಲಿ ನಮ್ಮನ್ನು ಪ್ರಕಾಶಮಾನವಾಗಿ ಬೆಳಗಿಸ್ತಾರೆ. ಐದನೇದು, ನಮ್ಮನ್ನು ಮಂಜಿನ ನೀರಿನ ಹಾಗೆ ನಮ್ಮ ಕುಟುಂಬಗಳ ನಮ್ಮ ಸ್ವಭಾವಗಳನ್ನು ದೇವರು ನಡೆಸ್ತಾರೆ. ಇದು ಯಾವಾಗಪ್ಪ ಅಂತಂದರೆ, ನಾನು ದೇವರಿಗೋಸ್ಕರ ಪ್ರಯಾಸಪಟ್ಟು ನಾನು ಕೆಲಸ ಮಾಡಿದಾಗ ಮಾತ್ರ ದೇವರು ನನ್ನನ್ನು ನಡೆಸ್ತಾನೆ ಪ್ರಿಯರೇ. ದೇವರು ನನ್ನನ್ನು ಉನ್ನತಕ್ಕೆ ನಡೆಸ್ತಾನೆ ಪ್ರಿಯರೇ. ದೇವರು ನನ್ನನ್ನು ಏರಳವಾಗಿ ಆಶೀರ್ವದಿಸ್ತಾನೆ ಪ್ರಿಯರೇ. ದೇವರು ಮನಗುಂದದೆ ಪ್ರಾರ್ಥಿಸಬೇಕಾಗಿದೆ. ನಾವು ಮನಗುಂದದೆ ಪ್ರಾರ್ಥಿಸಬೇಕಾಗಿದೆ. ಸಂತೋಷಭರಿತವಾಗಿ ಪ್ರಾರ್ಥಿಸಬೇಕಾಗಿದೆ. ಒಂದು ಶುದ್ಧ ಸಾಕ್ಷಿಗಾಗಿ ಪ್ರಾರ್ಥಿಸಬೇಕಾಗಿದೆ. ಯಾವುದೇ ಥರದ ತಪ್ಪಾದ ಆರಾಧನೆಯ ಗುರುತುಗಳನ್ನು ನಾವು ಇಟ್ಟುಕೊಳ್ಳಬಾರದು. ಹಾಗೆ ನಾವು ನಡೆಯಬೇಕಾಗಿದೆ. ಹಾಗೆ ನಡೆದಾಗ ದೇವರು ನಮ್ಮ ಸ್ವರವನ್ನು ಕೇಳಿ ಆ ಸ್ವರಕ್ಕೆ ಆಶೀರ್ವಾದಗಳನ್ನು ತರ್ತಾರೆ ಪ್ರಿಯರೇ. ದೇವರು ನಮ್ಮನ್ನು ಉನ್ನತಕ್ಕೆ ನಡೆಸುವಂಥವರು. ಹಂತ ಹಂತವಾಗಿ ದಿನದಿಂದ ದಿನಕ್ಕೆ ನಮ್ಮನ್ನು ಹೆಚ್ಚಿಸ್ತಾರೆ. ಯಾರು ವಾಕ್ಯವನ್ನು ಪ್ರೀತಿಸ್ತಾರೋ ಅವರು ಅವರ ನಾಲಿಗೆಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ತಾರೆ. ದೇವರು ಹೇಳ್ತಾರೆ, ಒಬ್ಬರನ್ನೊಬ್ಬರನ್ನು ಪ್ರೀತಿಸಿರಿ, ನೀವು ನಿಜವಾದ ದೇವರ ಕೃಪೆಯಲ್ಲಿ ಜೀವಿಸ್ತೀರಿ. ಒಬ್ಬರನ್ನೊಬ್ಬರು ಪ್ರೀತಿಸಿದಾಗ ದೇವರ ಆಜ್ಞೆಗಳನ್ನು ಕೈಕೊಂಡು ನೀವು ನಡೀತೀರಿ. ಬೇಸರ ಪಟ್ಟುಕೊಳ್ಳುವುದಿಲ್ಲ. ಯಾಕಂದರೆ ದೇವರು ಪ್ರತಿನಿತ್ಯ ನಿಮ್ಮ ಪ್ರಾರ್ಥನೆಗೆ ಕಿವಿಗೊಡ್ತಾರೆ. ರೊಟ್ಟಿ ಮುರಿಯುವಿಕೆಯಲ್ಲಿ 2 ಥರದ ಸಾಕ್ಷಿಗಳಿವೆ. ಆ 2 ಥರದ ಸಾಕ್ಷಿಗಳನ್ನು ನೀವು ಅರಿಯಬೇಕಾಗಿದೆ. ಯೇಸುವನ್ನು ಪೂರ್ಣ ಹೃದಯದಿಂದ ನೀವು ಹಿಂಬಾಲಿಸಬೇಕಾಗಿದೆ. ಯೇಸುವನ್ನು ನೀವು ಪೂರ್ಣ ಹೃದಯದಿಂದ ಹಿಂಬಾಲಿಸಿದರೆ ದೇವರು ಪ್ರೀತಿಯ ಹಾದಿಯನ್ನು ನಮಗಾಗಿ ತೆರೀತಾರೆ ಪ್ರಿಯರೇ, ನಿಮಗಾಗಿ ತೆರೀತಾರೆ ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟಿ ಸ್ತೋತ್ರನಪ್ಪ. ದೇವಾ, ಈ ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆ ಮಾಡಲು ಕೊಟ್ಟಂಥ ಮಹಾಕೃಪೆಗಾಗಿ ಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ ದೇವಾ, ನಮಗಾಗಿ ಸ್ವಾಮಿ ದೇವರೇ, ಹಾದಿಗಳನ್ನು ಸಿದ್ಧ ಮಾಡಿರುವಂಥ ದೇವರೇ, ನಮ್ಮ ಬದುಕಿನ ಮಾರ್ಗಗಳಿಗಾಗಿ ತೋರಿಸು ಸ್ವಾಮಿ. ನಮ್ಮ ಜೀವಿತಗಳು ಯಾವ ಕಡೆ ನಡಿಬೇಕೆಂಬುದಾಗಿ ತೋರಿಸು ಸ್ವಾಮಿ. ಅಪ್ಪ ದೇವಾ, ಸಂಕಷ್ಟಗಳು, ನೋವುಗಳು, ಕಣ್ಣೀರುಗಳು, ಹಿಂಸೆಗಳು, ಅವಮಾನಗಳು ದೇವರೇ ಸಹಾಯ ಮಾಡಪ್ಪ. ನಿನ್ನನ್ನೇ ಹಿಂಬಾಲಿಸ್ತೇವೆ ದೇವರೇ. ಒಂದು ಅದ್ಭುತ ಮಾಡು ಸ್ವಾಮಿ. ನಮ್ಮ ಕುಟುಂಬಗಳಲ್ಲಿ ನಾವು ಅದ್ಭುತ ನೋಡಬೇಕು. ನಮ್ಮ ಮಕ್ಕಳ ಜೀವಿತದಲ್ಲಿ ನಾವು ಅದ್ಭುತಗಳನ್ನು ಕಾಣಬೇಕು. ನಮ್ಮ ಜೀವಿತಗಳಲ್ಲಿ ಆರೋಗ್ಯದಲ್ಲಿ ಅದ್ಭುತಗಳು ಕಾಣಬೇಕು ದೇವರೇ. ಕ್ರಿಯೆ ಮಾಡು ಸ್ವಾಮಿ.
ಒಂದು ಬಲವಾದ ಕ್ರಿಯೆ ಮಾಡು, ಅಭಿಷೇಕ ಮಾಡು ಸ್ವಾಮಿ. ನೂತನವಾದಂಥ ಫಲಗಳನ್ನು ಕೊಡು, ನೂತನವಾದಂಥ ವರಗಳನ್ನು ಕೊಟ್ಟು ಏರಳವಾಗಿ ಆಶೀರ್ವಾದ ಮಾಡ್ತೀನಿ ಅಂತ ನಾನು ಬಲವಾಗಿ ನಂಬುತ್ತಾ ನನ್ನನ್ನು ನಾನು ಒಪ್ಪಿಸಿಕೊಟ್ಟು ನನ್ನನ್ನು ನಾನು ತಲೆ ತಗ್ಗಿಸಿ ತಮ್ಮನ್ನು ಹೆಚ್ಚಿಸ್ತಾ ನಜರೇತಿ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಒಂದು ಕಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡ್ತಾರೆ.